ಹಾಯ್ ಎಲ್ರಿಗೂ ನಮಸ್ತೆ. ಉಪ್ಪಿನ ಬೆಟ್ಟದ ನೆಲ್ಲಿಕಾಯಿ ಹೇಗೆ ಮಾಡೋಣ ಅಂತ ನೋಡೋಣ. ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಒಂದು ರೌಂಡ್ ಆಲ್ರೆಡಿ. ಅದನ್ನು ಬೆಟ್ಟದ ನೆಲ್ಲಿಕಾಯಿನ ನೀರು ಹಾಕ್ತಿದ್ದೀನಿ, ಅದನ್ನು ಕುದಿಲಿಕ್ಕೆ ಇಡೋಣ. ಒಂದು ಸಲ ಕುದಿಸ್ಕೊಂಡ್ರೆ ಅದು ತುಂಬ ದಿನದ ತನಕ ಇಟ್ಕೊಬೋದು ಅಂತ. ನಾವು 6 ತಿಂಗಳು ಒಂದು ವರ್ಷದ ತನಕನೂ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ ಕುದೀತಿದೆ, ಉಪ್ಪು ಹಾಕೋತಾ ಇದ್ದೀನಿ. ಅದನ್ನ ಒಂದು ರೌಂಡ್ ಕುದಿಸ್ಕೊಳ್ಬೇಕು. ಜಾಸ್ತಿ ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಮೆತ್ತೆ ಆಗಿಬಿಡುತ್ತೆ. ಒಂದು ರೌಂಡ್ ಕುದಿಸ್ಕೊಳ್ಳಿ, ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಅಂತ ಬಿಡ್ತಿದ್ದೀನಿ. ನೀವು ಇದನ್ನು 6 ತಿಂಗಳು ಒಂದು ವರ್ಷದ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಕುದೀತಿದೆ, ನೀವು ನೋಡ್ತಿರ್ಬೋದು. ಈಗ ಆಫ್ ಮಾಡ್ಕೊಳ್ಳೋಣ. ಅದು ಒದ್ದೆ ಇಲ್ಲದೇ ಇರೋ ಹಾಗೆ ಒಂದು ಬಟ್ಟೆಗೆ ಹಾಕಿ ಒರೆಸಿ ಇಟ್ಟಿದ್ದೀನಿ. ಅದನ್ನು ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು ಅದರಲ್ಲಿ. ಗಾಜಿನ ಬಾಟಲ್ ಯೂಸ್ ಮಾಡಿ. ಗಾಜಿನ ಬಾಟಲ್ ಯೂಸ್ ಮಾಡಿ 6-7 ತಿಂಗಳು ಇಟ್ಕೊಬೋದು. ಒಂದು ವರ್ಷದ ತನಕನೂ ಸ್ಟೋರ್ ಮಾಡಿ ಇಟ್ಕೊಬೋದು. ಈಗ ಬಿಸಿ ನೀರು ಹಾಕೋತಾ ಇದ್ದೀನಿ, ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರು. ನೀರು ಹಾಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಚೋಟ್ ಮೆಣಸಿನ್ಕಾಯಿ ಹಾಕೋಬೋದು. ನಾನು ನಾರ್ಮಲ್ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೊಳ್ಳೋಣ. ಆಲ್ರೆಡಿ ಬೇಯುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ವಿ, ಸ್ವಲ್ಪ ಹಾಕೊಳ್ಳೋಣ. ಮತ್ತು ಲೆಮನ್ ಹಾಕೋತಾ ಇದ್ದೀನಿ. ಅದು ನೀಟಾಗಿ ನೆಲ್ಲಿಕಾಯಿ ಮುಳುಗಬೇಕು. ಪೂರ ಮುಳುಗಿದ್ರೇ ನಾವು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ನೋಡಿ ಈಗ ಕ್ಲೋಸ್ ಆಯಿತು. ಅದನ್ನು ಹಾಗೇನೂ ತಿನ್ಬೋದು, ಅಥವಾ ತಂಬುಳಿ ಗೊಜ್ಜು ಏನಾದರೂ ಮಾಡ್ಕೋತೀವಿ ಅಂದರೂ ಮಾಡ್ಕೊಬೋದು. ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ಒಂದು ಸಲ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.